ಕರುಣಾಳು ಬಾ ಬೆಳಕಿ ಕರುಣಾಳು ಬಾ ಬೆಳಕಿ ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ. ಪ್ರೊಫೆಸರ್ ಟಿ.ಎಸ್. ವೆಂಕಣ್ಣಯ್ಯ ಹಾಗೂ ಎ.ಆರ್. ಕೃಷ್ಣಶಾಸ್ತ್ರಿಗಳು ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಹೆಸರಾಗಿದ್ದವರು. ವೆಂಕಣ್ಣಯ್ಯನವರಂತ ಸಾತ್ವಿಕ ಜೀವನ ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪ್ರೊಫೆಸರ್ ಆಗಿದ್ದವರು, ಎಷ್ಟು ನೋವುಂಡು ಕೂಡ ನಂಜುಂಡನಾದಂತವ್ರು, ಒಬ್ಬರ ಹತ್ರ ಕೆಟ್ಟ ಮಾತಾಡಿದವರಲ್ಲ. ಈ ಟಿ.ಎಸ್. ವೆಂಕಣ್ಣಯ್ಯನವರ ತಂದೆ ಸುಬ್ಬಣ್ಣ ಅಂತ ಇದ್ರು, ತುಂಬಾ ಸಾತ್ವಿಕರು. ಬಡತನದಲ್ಲಿ ಭಗವಂತನ ಚಿಂತನೆಯಲ್ಲೇ ಸುಖ ಕಂಡವರು. ಅವ್ರ ತಂದೆ ಹೇಳಿದ್ರಂತೆ ಅವರಿಗೆ, ನೋಡಪ್ಪ, ನಮ್ಮೆಲ್ಲರ ಮನೆತನ ದೈವ ರಾಮಾಯಣ, ದಿನ ಅದನ್ನು ಪಾರಾಯಣ ಮಾಡಬೇಕು ಅಂತ ಹೇಳಿದ್ರು. ಸುಬ್ಬಣ್ಣ ಅವರು ನಿತ್ಯ ಪಾರಾಯಣ ಮಾಡೋರು ರಾಮಾಯಣದ. ಅವ್ರು ಚಳ್ಳಕೆರೆಯಲ್ಲಿ ಇದ್ರು. ಅವಾಗ ಚಳ್ಳಕೆರೆ ಇದ್ದಾಗ ಒಬ್ಬರು ಸಾಹೇಬರು ಅಮಲ್ದಾರರಾಗಿ ಬಂದ್ರು. ಆಗ ಅಮಲ್ದಾರನ ದೊಡ್ಡ ಹುದ್ದೆ ಅದು. ಸಾಹೇಬರು ಮನೆಯಿಂದ ಆಗರ್ಭ ಶ್ರೀಮಂತರವರು, ನೌಕರಿಯಿಂದ ಬದುಕಿದವರಲ್ಲ. ಸಾತ್ವಿಕರು. ಅವ್ರು ಒಂದೇ ಕೊರತೆ ಅಂದ್ರೆ ಮದುವೆ 10 ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ. ಆ ಸಾಹೇಬರ ಹೆಸರು ಅಕ್ಬರ್ ಸಾಹೇಬ್ರು ಅಂತ. ದಾನ ಧರ್ಮ ಪೂಜೆ ಔಷಧಿ ಏನ್ ಮಾಡಿದ್ರು ಮಕ್ಕಳಾಗಿರ್ಲಿಲ್ಲ. ಸಾಹೇಬರ್ಕಿಂತ ಬಿಬಿ ಇದ್ರಲ್ಲ ಅವ್ರ ಹೆಂಡತಿ, ಮನೋರೋಗ ಆದಂಗ ಆಗ್ಬಿಡ್ತು. ಯಾರೇ ಹೇಳಿದ್ರು ಹಾಗೆ ಮಾಡ್ತಿದ್ರು. ಹಿಂಗ್ ಮಾಡಿದ್ರೆ ಮಕ್ಕಳಾಗ ಅದು ಮಾಡ್ತಿದ್ರು. ಈ ಸುಬ್ಬಣ್ಣವ್ರ ದಾಯಾದಿ ಒಬ್ಬ ಇದ್ದ ಮನುಷ್ಯ, ರಾಮಣ್ಣ ಅಂತ, ಮಹಾ ಕಿತಾಪತಿ ಮನುಷ್ಯ. ಸುಬ್ಬಣ್ಣವ್ರ ತೊಂದರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡೋನು. ಅದಕ್ಕೇನ್ ಮಾಡ್ದ ಅಂದ್ರೆ ಸೀದಾ ಹೋದ, ಸಾಹೇಬ್ರ ಮನೆಗೆ ಹೋದ. ಅಮ್ಮ ಅವ್ರ ಹತ್ರ ಭೇಟಿಯಾಗಿ ಹೇಳ್ದ ಬಿಬಿಗೆ, ತಾಯಿ, ನಿಮ್ ಸುಬ್ಬಣ್ಣ ಇದ್ದಾರಲ್ಲ, ಶ್ರೀರಾಮ ಭಕ್ತ ಅವನು, ಆತ ಮನಸ್ಸು ಮಾಡಿ ಹರಿಸಿದ್ರೆ ನಿಮ್ ಪುತ್ರೋತ್ಸವ ಆಗ್ತದೆ. ಸ್ವತಃ ಸಾಹೇಬ್ರೆ ಈ ಮಾತನ್ನ ಅವನು ಹೇಳ್ಬಿಟ್ರೆ, ಇಲ್ಲ ಅನ್ನೋಲ್ಲ, ಸುಬ್ಬಣ್ಣ ಮಾಡೇ ಮಾಡ್ತಾನೆ, ರಾಮಾಯಣ ಪಾರಾಯಣ ಮಾಡ್ತಾನೆ, ನಿಮಗೂ ಆಗ್ತದೆ ಅಂತ. ಆಕೆ ಅನಿಸ್ತು ಮಾಡ್ಬೇಕು, ಇದೊಂದು ಪ್ರಯತ್ನ ಮಾಡೋಣ ಅಂತ. ಗಂಡನಿಗೆ ಹೇಳಿದ್ರು. ಗಂಡ ಬೇಡ ಅಂದ. ಹಂಗಲ್ಲ, ಆಗೋಲ್ಲ, ಅದು ಬಿಡ್ತಾನೆ ಇಲ್ಲ ಕಿತ್ತ ಹೆಂಡತಿ. ಇಲ್ಲ ಅನ್ಲಾರ್ದೆ ಮರುದಿನ ಸುಬ್ಬಣ್ಣವರು ಇದ್ರಲ್ಲ ತಳುಕು ಅಂತ ಊರಿಗೆ, ಆ ತಳುಕಿಗೆ ಬಂದ್ರು. ಸಾಹೇಬ್ರು ಏಕಾಏಕಿ ಬಂದದ್ದನ್ ಕಂಡು ಎಲ್ಲರೂ ಗಾಬರಿ, ಆತಂಕ. ಸುಬ್ಬಣ್ಣವ್ರನ್ನ ಕರೆಸಿದ್ರು. ಸುಬ್ಬಣ್ಣ, ನನ್ನ ಹೆಂಡತಿದೊಂದು ವಿಷಯ ಇದೆಯಪ್ಪ. ಅವ್ರಿಗೇನು ಅಂದ್ರೆ, ನೀವು ರಾಮಾಯಣ ಪಾರಾಯಣ ಮಾಡಿ ಬೇಡ್ಕೊಂಡ್ರೆ ದೇವರ ಕೃಪೆ ನಮ್ಮ ಮಗು ಆಗ್ತದೆ ಅಂತಿದೆ, ನಡೆಸ್ಕೊಡ್ಬೇಕು ಅಂದ್ರು. ಸುಬ್ಬಣ್ಣಗ್ ದಿಗ್ಭ್ರಮೆ ಆಗ್ಬಿಡ್ತು. ಸ್ವಾಮಿ, ನಾನ್ ಸಂತನಲ್ಲ, ಪವಾಡ ಪುರುಷ ಅಲ್ಲ ನಾನು. ನಮ್ಮಪ್ಪ ಹೇಳಿದ್ದಾರೆ ಮನೆತನದಲ್ಲಿ ರಾಮಾಯಣ ಓದ್ಬೇಕು ಅಂತ. ನನ್ಗೆ ಗೊತ್ತಿರೋದು ರಾಮಾಯಣ ಪಾರಾಯಣ ಒಂದೇ. ನಿಮ್ಗೋಸ್ಕರ ನಾನು 10 ದಿವಸ ಉಪವಾಸ ಇದ್ದು ಶ್ರೀರಾಮನ್ ಬೇಡ್ಕೋತೇನೆ, ಆಮೇಲೆ ಅವನ ಇಚ್ಛೆ ಅಂದ್ರು. ಆಯ್ತು ಮಾಡಿ ಅಂದ್ರು. ಈ ಮನುಷ್ಯ ಎಷ್ಟು ಪ್ರಾಮಾಣಿಕವಾಗಿ ಮಾಡ್ಬೇಕು ಅಂದ್ರೆ, 10 ದಿನ ಒಂದು ಕಾಳ ಅನ್ನ ಊಟ ಮಾಡದೇನೆ ಬರೀ ಹಾಲಲ್ಲಿ ಬದುಕಿದ್ದು, ಮಡಿ ಒಟ್ಟು ಅನನ್ಯ ಭಕ್ತಿಯಿಂದ ಇಡೀ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ರಾಮಾಯಣ ಪಾರಾಯಣ ಮಾಡಿದ್ರು. ಭಗವಂತ ಆ ಪುತ್ರೋತ್ಸವ ಮಾಡ್ಸಪ್ಪ, ಆ ಮಹಮ್ಮದೀಯ ದಂಪತಿಗಳಿಗೆ ಮಕ್ಕಳಾಗ್ಲಿ. ನಾನ್ ಕೇಳ್ಕೊತೀನಿ ಅಂತ ಕೊಡ್ಬೇಕಾಗಿಲ್ಲ, ನಿನ್ ಕೀರ್ತಿ ಕಳಂಕ ಬರೋದ್ ಬೇಡ ಮಾರಾಯ. ನೀ ಕೇಳಿದ್ದೇನೆಲ್ಲ ಕೊಡ್ತೀಯ ಜನ ನಂಬ್ಕೊಂಡಿದ್ದಾರೆ, ನೀನ್ ಪ್ರಾರ್ಥನೆ ಮಾಡಿದೀನಿ, ಮಕ್ಕಳನ್ನ ಕೊಡು ಅಂತ ಅತ್ಯಂತ ನಿಶ್ಚಲವಾದ ಮನಸ್ಸಿಂದ ಪೂಜೆ ಮಾಡಿ ಅಕ್ಬರ್ ದಂಪತಿಗಳಿಗೆ 10 ದಿವಸ ಆದ್ಮೇಲೆ ಪ್ರಸಾದ ಒಯ್ದು ಕೊಟ್ರು. ಸುಬ್ಬಣ್ಣವರ ಭಕ್ತಿಯೋ ಅಥವಾ ಬಿಬಿಯ ದೃಢನಂಬಿಕೆಯೋ ಅಥವಾ ಕಾಲ ಕೂಡಿ ಬಂದಿತ್ತೋ, 1 ವರ್ಷದೊಳಗೆ ಆ ಬಿಬಿಗೆ ಪುತ್ರೋತ್ಸವ ಆಯ್ತು. ನಾಮಕರಣ ಸಂದರ್ಭ, ಕಾಜಿಗಳೆಲ್ಲ ಬಂದಿದ್ದಾರೆ. ಆ ಮಗುನ್ ಕೊಡ್ಕೊಂಡು ಏನ್ ಹೆಸರು ಇಡ್ಬೇಕು ಅಂತ ಕೇಳಿದ್ರು. ಹೆಣ್ಮಕ್ಳು ಹೊರಗೆ ಬರೋಂಗಿಲ್ಲ, ಪರದೆ ಹಿಂದೆ ಇರ್ತಾರ ಹೆಣ್ಮಕ್ಳು. ತಕ್ಷಣ ಒಳಗಡೆಯಿಂದ ಬಿಬಿ ಕೂಗಿದ್ರು, ಹೆಸರು ಜನಾಬ್ ಸುಬ್ಬಣ್ಣ ಅಂತಿಡಿ, ಜನಾಬ್ ಸುಬ್ಬಣ್ಣ ಅಂತ. ಜನ ಅವಾಕಾದ್ರು. ಮುಸಲ್ಮಾನ್ ಹುಡುಗರಿಗೆ ಸುಬ್ಬಣ್ಣ ಅಂತ ಹೆಸರಿಡುದ? ಸರಿ ಆಗೋಲ್ಲ ಅಂದ್ರು ಕಾಜಿಗಳು. ಆದ್ರ ತಾಯಿ ಹೇಳಿದ್ಲಂತೆ, ಸುಬ್ಬಣ್ಣವರ ಪ್ರಾರ್ಥನೆಯಿಂದ ಹುಟ್ಟಿದ್ದು ನನ್ನ ಮಗ, ನೀವು ಬೇಕಾದ ಹೊರಗಡೆ ಸುಬ್ಬಣ್ಣನ್ ಕರೀರಿ, ಮನೆಯಲ್ಲಿ ಮಾತ್ರ ಸುಬ್ಬಣ್ಣನೇ ಅವನು. ಹೆಸರು ಹಾಗೆ ನಿಂತಂತೆ. ನೋಡಿ ಹೇಗಿದೆ, ಜನಾಬ್ ಸುಬ್ಬಣ್ಣ ಆಗಿದ್ದ. ಮಗುವಿಗೆ 3 ತಿಂಗಳಾದ್ಮೇಲೆ ಅಕ್ಬರ್ ದಂಪತಿಗಳು ಮಗುವನ್ ಕರ್ಕೊಂಡು ಸುಬ್ಬಣ್ಣವ್ರ ಮನೆಗೆ ಬರ್ತಾರೆ. ಬಡವರ ಮನೆಗೆ ಬಂದು ಧಣಿಯನ್ನು ಕಂಡು ಚಾಪೆ ಹಾಸಿ ಕುಳಿಸ್ತಾರೆ ಸುಬ್ಬಣ್ಣ. ಸಾಹೇಬರು ಒಂದ್ ತಟ್ಟೆ ತುಂಬಾ ಹಣ್ಣು ಹಂಪ್ಲು, ಇನ್ನೊಂದ್ ತಟ್ಟೆ ತುಂಬಾ ಬೆಳ್ಳಿ ರೂಪಾಯಿ ತಗೊಂಡ್ಬರ್ತಾರೆ. ಮುಂದಿಟ್ಟು ಕೊಡಕ್ ಹೋಗ್ತಾರೆ. ಆಗ ಸುಬ್ಬಣ್ಣ, ಸ್ವಾಮಿ, ನನ್ನ ಶ್ರೀರಾಮನಿಗೆ ಹಣ್ಣು ಸಾಕು, ಹಣ ಅವನಿಗೆ ಬೇಡ, ಅದನ್ನ ಯಾರ ಬಡವರಿಗೆ ಹಂಚಿಬಿಡಿ ಅಂತ ಕೈ ಮುಗಿದ್ರಂತೆ. ಇದಾದ ಘಟನೆ ಸ್ವಾಮಿ ಸುಬ್ಬಣ್ಣ ಅವ್ರ ಮಗ ವೆಂಕಣ್ಣಯ್ಯನವರು ದಾಖಲೆ ಮಾಡಿದ್ದಿದೆ. ತಾವೇ ಬಡತನದಲ್ಲಿದ್ರು ಅತ್ಯಂತ ಹೃದಯ ಶ್ರೀಮಂತರಾಗಿದ್ದವರು ಸುಬ್ಬಣ್ಣ. ಇದು ಅಂದಿನ ಜೀವನ ಚಿತ್ರಣ ಸ್ನೇಹಿತರೆ. ಯಾವ ಜಾತಿ, ಯಾವ ಧರ್ಮ, ವ್ಯಕ್ತಿ ಜೀವನದಲ್ಲಿ ನಿಮ್ಮ ಧರ್ಮ ನಿಮಗಿರಬಹುದು, ಆದರೆ ಸಾಮಾಜಿಕ ಜೀವನದಲ್ಲಿ ಒಂದಕ್ಕೊಂದು ವಿರುದ್ಧವಾಗಿರಲಿಲ್ಲ ಅನ್ನೋದು ನೆನಬೇಕು. ಪ್ರೇಮ ಇತ್ತು, ವಿಶ್ವಾಸ ಇತ್ತು. ಅದು ಎಲ್ಲಿ ಹೋಯ್ತಪ್ಪ ಈಗ? ನಾವು ನಮ್ಮ ಸ್ವಾರ್ಥದ ಚಿಂತನೆಯ ಬೆಂಕಿಯಲ್ಲಿ ಆ ಉದಾತ್ತ ತತ್ವಗಳನ್ನು ಸುಟ್ಟು ಹಾಕಿಬಿಟ್ವಿ ಅನ್ನೋ ನಾವು ಅನ್ಸುತ್ತೆ. ಜಾತಿ ಧರ್ಮಗಳ ಹೆಸರಲ್ಲಿ ಹೊಡೆದಾಡುವಾಗ ಇಂಥ ಘಟನೆ ನೆನಪಾಗಬೇಕು. ನಮ್ಮ ಜಗತ್ತನ್ನು ಸುತ್ತಿರುವಂತಹ ಈ ಜಾತಿ ಹೊಗೆ ಸ್ವಲ್ಪ ಆದ್ರೂ ಕಡಿಮೆ ಆದೀತು ಅನ್ಸುತ್ತೆ. ಕರುಣಾ